ನರೇಟ್ ಮಾಡಿದ್ದೆ. ಅದನ್ನು ತೊಗೊಂಡು ಅಭಿಜಿತ್ ಅವರು, ವತ್ಸ ಅವರು ಅದನ್ನು ನೀಟಾಗಿ ಸಿನಿಮ್ಯಾಟಿಕ್ಕಾಗಿ ಹೇಗೆ ಮಾಡಬೇಕು ಅದು ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಚಾಯ್ಸ್, ಎಲ್ಲರಿಗೂ ಫಸ್ಟ್ ಚಾಯ್ಸ್ ಬರೋದು ರಮೇಶ್ ಸರ್, ಯಾರು ಬರೋದಿಲ್ಲ ಇಂಥ ಸ್ಟೋರೀಸ್ಗೆಲ್ಲ. ಸೊ ಅದನ್ನು ಮಾಡಿ ಇದನ್ನು ಮಾಡಿದ್ವಿ. ನೀವೀಗ ಜಸ್ಟ್ ಟೀಸರ್ ನೋಡಿದ್ದೀರಾ, ಇನ್ನೂ ಸಾಕಷ್ಟು ಕೆಲಸ ನಡೆದಿದೆ. ಇದರಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳು ಎಲ್ಲ ಇದ್ದಾರೆ. ಸೊ ಇದು ಮೋರ್ ದೆನ್ ಹಾಲಿವುಡ್. ನೀವು ಹಾಲಿವುಡ್ ಸಿನಿಮಾಲಿ ಏನು ಜನರಲ್ ಹಾರರ್ ಸಿನಿಮಾ ನೋಡ್ತೀರಾ ಅದಕ್ಕಿಂತ ಬೇರೆ ಲೆವೆಲಲ್ಲಿದೆ. ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಟೀಸರು ನೋಡಿದ್ದೀರಾ, ಈಗ ನೆಕ್ಸ್ಟ್ ಟ್ರೈಲರ್ ಎಲ್ಲ ಬಂದಾಗ ಇನ್ನೂ ತುಂಬ ಗೊತ್ತಾಗತ್ತೆ. ಸೊ ಐ ಮೀನ್ ಫಸ್ಟ್ ಬಿಗಿನಿಂಗ್ ಇದು. ಮುಂದೆ ಇನ್ನೂ ಇದನ್ನು ತೊಗೊಂಡು ಹೋಗೋದು ಸಾಕಷ್ಟು ಕೆಲಸ ಇದೆ, ನಡೀತಾ ಇದೆ. ನಿಮ್ಮೆಲ್ಲರ ಒಂದು ಸಹಕಾರ ಬೇಕಾಗುತ್ತೆ ನಮಗೆ. ಕನ್ನಡ ಸಿನಿಮಾ ಹೇಗೆ ಮುಂದಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಬಟ್ ಎಲ್ಲ ಈಗ ಬಂದಿರೋ ಸಿನಿಮಾಗಳೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇದು ತುಂಬ ಖಂಡಿತ ಚೆನ್ನಾಗಾಗುತ್ತೆ ಅನ್ನೋದು ನಮ್ಮ ಟೀಮ್ ವರ್ಕ್ ಆ ಥರ ತೋರಿಸುತ್ತೆ. ಸೊ ಅಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ರೈಟರ್ಸ್ ಅಂತ ವತ್ಸ ಮತ್ತು ನಾನು ಬರೆಯೋಕ್ಕೆ ಕೂತ್ಕೊಂಡಾಗ ಯಾವಾಗಲೂ ಅಂದರೆ ದರ್ ಇಸ್ ಆಲ್ವೇಸ್ ದಟ್ ಒಂದು ತಕ್ಷಣ ಅಲೈನ್ ಆಗ್ತೀವಿ ಏನು ಬೇಕು ಅನ್ನೋದ್ರ ಬಗ್ಗೆ. ಸೊ ದ ಮೂವಿ ಈಸ್ ಬಿಗರ್ ದೆನ್ ಈದರ್ ಆಫ್ ಅಸ್. ಸೊ ನಮ್ಮಿಬ್ಬರಿಗಿಂತ ಸಿನಿಮಾನೇ ದೊಡ್ಡದು ಅನ್ನೋ ಒಂದು ಆ ಒಂದು ಪ್ರೆಮಿಸ್ನಿಂದನೇ ಮುಂದೆ ಹೋಗ್ತೀವಿ. ಬಟ್ ಡೈಜಿ ಯಾಕೆ ನಮಗೆ ಚಾಲೆಂಜಿಂಗ್ ಆಯಿತು ಅಂತಂದರೆ, ಒಂದು ಮರ್ಡರ್ ಮಿಸ್ಟ್ರಿ ಅಥವಾ ಶಿವಾಜಿ ಸುರತ್ಕಲ್ ಬರೆದಾಗ ಅದಕ್ಕಂತ ಒಂದು ತರ್ಕ ಇರುತ್ತೆ, ಅಂದರೆ ಆ ಲಾಜಿಕ್ ಒಳಗಡೆ ಕೆಲಸ ಮಾಡ್ತಿರ್ತೀವಿ. ಬಟ್ ದೈಜಿ ಅಂತ ಬಂದಾಗ ಇದು ಹಾರರ್, ನಾವು ಇದನ್ನು ಹಾರರಾಗಿ ಟ್ರೀಟ್ ಮಾಡಬೇಕಾ, ಸೈಕಲಾಜಿಕಲ್ ಥ್ರಿಲ್ಲರಾಗಿ ಟ್ರೀಟ್ ಮಾಡಬೇಕಾ, ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು. ಮತ್ತು ಎಷ್ಟರ ಮಟ್ಟಿಗೆ ತರ್ಕ ಬಿಡಬಹುದು. ಓಕೆ, ನಾವು ಇಫ್ ಯು ಕ್ಯಾನ್ ಟೇಕ್ ಲಿಬರ್ಟೀಸ್, ವಾಟ್ ಈಸ್ ದ ಲಿಮಿಟ್ ಟು ದ ಲಿಬರ್ಟೀಸ್ ದಟ್ ವಿ ಟೇಕ್, ಅದು ನಮಗೆ ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ರವಿ ಹೇಳಿದಾಗೆ ಅವ್ರಿಗೆ ನಡೆದಂಥ ಕೆಲವು ನೈಜ ಘಟನೆಗಳು ನಮಗೆ ಬೇಸಿಸ್ ಆಗಿತ್ತು. ಬಟ್ ಅದನ್ನು ಮೀರಿಸ್ ನಾವು ಸಿನಿಮ್ಯಾಟಿಕ್ ಆಗಿ ಮಾಡಬೇಕು ಅನ್ನೋದೇ ಭಾಳ ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ. ಸೊ ಬಟ್ ಅಗೇನ್ ಇಟ್ಸ್ ಅ ಪ್ರಾಸೆಸ್. ಆಲ್ಮೋಸ್ಟ್ 1 ವರ್ಷ ನಾವು ಕೂತು ಬ್ಯಾಕ್ ಆ್ಯಂಡ್ ಫೋರ್ತ್ ಮಾಡಿ. ಆ್ಯಂಡ್ ಈ ಪ್ರಾಸೆಸ್ಸಲ್ಲಿ ನಮಗೆ ಒಂದು ರೀತಿ ನಮ್ಗೆ ಡೆವಿಲ್ಸ್ ಅಡ್ವೊಕೇಟ್ ಆಗಿದ್ದು, ನಮ್ಮನ್ನು ಆಗ ಕರೆಕ್ಟ್ ಮಾಡಿ ಗೈಡ್ ಮಾಡ್ತಿದ್ರು ರಮೇಶ್ ಸರ್. ಸೊ ಆ್ಯಸ್ ಆಲ್ವೇಸ್ ದಿಸ್ ಇಸ್ ಬೀನ್ ದ ಜರ್ನಿ. ಸೊ ಅಂದರೆ ಈವನ್ ಹಾರರ್ ಫಿಲ್ಮ್ ಅದ್ರ ಒಳಗಡೆ ಒಂದು ತರ್ಕ ಇರುತ್ತೆ, ಅದು ಅರ್ಥ ಮಾಡ್ಕೋಬೇಕು ಅನ್ನೋ ಬಹುಶಃ ನಾನು ಇದರಲ್ಲಿ ಕಲಿತಿದ್ದು. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ರೈಟಿಂಗ್ ದೈಜಿ. ಸೂಪರ್. ಇನ್ಫಾರ್ಮಲ್ ಆಗಿ ಕಾಸ್ಟಿಂಗ್ ಒಂದು ಸಜೆಷನ್ ಮಾಡಿದೆ, ಅದು ಕತೆ ಐ ಲೀವ್ ಇಟ್ ಟು ಆಕಾಶ್ ಟು ಶೇರ್ ದಟ್ ಸ್ಟೋರಿ. ಬಟ್ ಒನ್ಸ್ ಐ ಕೇಮ್ ಆನ್ ಬೋರ್ಡ್, ಆವಾಗ ಅವ್ರ ಆಫೀಸ್ ಮಲ್ಲೇಶ್ವರಮಲ್ಲಿ ಸ್ಕ್ರಿಪ್ಟ್ ಕಳಿಸಿದ್ರು. ಸೊ ಫುಲ್ ಸ್ಕ್ರಿಪ್ಟು. ಬಟ್ ವಾಟ್ ವಾಸ್ ವೆರಿ ನೈಸ್ ವಾಸ್ ಇವ್ರ ಪ್ಲಾನಿಂಗ್ ಹೆಂಗಿತ್ತಂದರೆ AI ಅಲ್ಲಿ ಜನ್ರೇಟ್ ಮಾಡಿರೋ ಹೆಂಗೆ ಅವ್ರ ಕ್ಯಾರೆಕ್ಟರ್ಸ್ ಇರಬೇಕು ಆ ರೆಫರೆನ್ಸಸ್ ಕೊಟ್ಬಿಟ್ಟು ಆಮೇಲೆ ಆ ಕ್ಯಾರೆಕ್ಟರ್ ಟ್ರೇಟ್ಸ್ ಹೆಂಗಿರ್ಬೇಕು, ಆ ಥರ ಪ್ರತಿ ಪಾತ್ರ ಹೆಂಗಿರ್ತಾರೆ, ಅವ್ರ ಏಜ್ ಏನು, ಕ್ಯಾರೆಕ್ಟರ್ ಟ್ರೇಟ್ಸ್ ಏನು, ಒಂದು ಸಾಫ್ಟ್ ಡಾಕ್ಯುಮೆಂಟು, ಆಮೇಲೆ ಒಂದು ಹಾರ್ಡ್ ಬೌಂಡ್ ಸ್ಪೈರಲಿ ಬೌಂಡ್ ಒಂದು ಬುಕ್ಕು ಕೊಟ್ಟರು. ಸೊ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಪ್ರಾಸೆಸ್ ಡ್ರಿವನ್ ಕ್ಯಾಸ್ಟಿಂಗ್ ಥಿಂಗ್ ನಾನು ನೋಡಿರೋದು ಇವತ್ತು ತನಕ. ಇಲ್ದಿದ್ರೆ ಇಟ್ಸ್ ಈ ಥರ ಕೊಡಿ, ಆ ಥರ ಕೊಡಿ, ಅವ್ರ ಥರ ಕೊಡಿ ಅಂತ ಯೂಶ್ವಲಿ ಕೇಳ್ತಾರೆ ಕ್ವೆಶನ್ಸ್. ಬಟ್ ಇಲ್ಲಿ ಈ ಹ್ಯಾಡ್ ವೆರಿ ಸ್ಪೆಸಿಫಿಕ್ ಐಡಿಯಾಸ್. ಸೊ ಅದು ತುಂಬ ಇಷ್ಟ ಆಯಿತು. ಪ್ಲಸ್ ಇಟ್ ವಾಸ್ ಆಲ್ಮೋಸ್ಟ್ ಅನ್ ಇಂಟರ್ನ್ಯಾಷನಲ್ ಕಾಸ್ಟಿಂಗ್. ಸೊ ಎಷ್ಟೋ ಜನರು ಬಿ ಇಟ್ ಆಫ್ರಿಕನ್ ಡಿಸೆಂಟ್, ಚೈನೀಸ್ ಡಿಸೆಂಟ್, ಅಮೆರಿಕನ್ ಡಿಸೆಂಟ್ ಎಲ್ಲ ಅವ್ರನ್ನೆಲ್ಲ ಟು ಗೆಟ್ ದೆಮ್ ಟುಗೆದರ್. ದಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಸ್ಕ್. ನೋಡಿರ್ತೀರಾ ಫೇಸಸ್, ದಟ್ ವಾಸ್ ವೆರಿ ನೈಸ್. Interestingly, another coincidence ನನಗೆ ಅಂದರೆ my first ever association with cinema was with Ramesh sir in a movie that he directed. Now I'm casting for a movie that he's acting in. So that's also very interesting. So yeah, looking forward to the film. ಚಿತ್ರಕಲೆಯಲ್ಲಿ ಏನಾಗುತ್ತೆ ಅಂದರೆ ನೀರು ಮತ್ತು ಅದನ್ನು ಯಾವ ರೀತಿಯಾಗಿ ನಾವು ಅದನ್ನು ಮಿಶ್ರಣ ಮಾಡ್ತೀವಿ, ಅದು ತನ್ನದೇ ಒಂದು ಬೇರೆದೇ ಒಂದು ಬಣ್ಣ ಪಡ್ಕೊಳ್ಳೋದು. ನಾನು ತುಂಬ ನಿರ್ದೇಶಕನಾಗಿ ಮಾಡಬೇಕಾದ್ರೆ ಶಿಲ್ಪಕಲೆಯಲ್ಲೇ ಒತ್ತು ಕೊಡೋದು. ಎವ್ರಿಥಿಂಗ್ ಮೊದಲೇ ಪ್ರೀ ಡಿಟರ್ಮೈಂಡ್ ಆಗಿದೆ. ಇದು ತುಂಬ ಹೊಸ ಅನುಭವ ಇತ್ತು ನಾನು ಇದಕ್ಕೆ ಹೋದಾಗ, ಸ್ಪಾಟಿಗೆ ಹೋದಾಗ. ಯಾಕಂದರೆ ಇಲ್ಲಿ ಏನು ತೆಗಿಬೇಕು ಅನ್ನೋದು ಇವ್ರಿಗೆ ಸ್ಪಷ್ಟತೆ ಇದೆ. ಇದು ಡೈಲಾಗ್ಸ್ ಅಂತ ಇರಲಿ, ಇವರು ಸ್ವಾಭಾವಿಕವಾಗಿ ಇಂಥದ್ದನ್ನು ಮಾಸ್ಟರ್ ಮಾಡಿರೋದು. ಸೊ ನಮಗೆ ಇದು ತುಂಬ ಹೊಸ್ತು. ನಾವು ಹೋಗಿ ಕೂಡಲೇ ಒಂದು ಬೀದಿ ನಾಟಕದ ಎನರ್ಜಿ ಇತ್ತು ನಮಗೆ. ಓಕೆ, ಬೇಗ ಅಡಾಪ್ಟ್ ಮಾಡ್ಕೊಳ್ಳೋದು ಅಂತ. ಸೊ ನಿಧಾನವಾಗಿ ಈ ಸೀನ್ ಹಿಂಗಿಂಗಾಗತ್ತೆ. ಇವ್ರು ಟೆಕ್ನಿಕಲ್ ಕ್ಯಾಮ್ರಾ ಹಿಂಗೆ ಮೂವ್ ಆಗುತ್ತೆ. ಇದಾಗಬೇಕು ನಟರ ನಡುವೆ ಅನ್ನುವಂಥದ್ದು ಸ್ಪೆಸಿಫಿಕ್ ಒಂದು ನನಗೆ
ಬೇಸಿಕಲಿ ರಮೇಶ್ ಸರ್ ದ ಬರ್ಡೇ ಬಾಯ್ ಅಲ್ಲಿ ನಮ್ಮ ಲೀಡರ್ ಆಗಿರ್ತಿದ್ರು. ಇದಿದ್ದು ಏನ್ ಬೇಕು ಇದು ಬೇಡ ಇವ್ರು ಬರ್ಬೇಕು ಡನ್ ಡನ್ ಅಂದ್ರು. ನಾವು ಏನ್ ಡನ್ ಸರಿ ಏನ್ ಹೇಳ್ಬೇಕು ಸರ್ ಅಂತ ಹೇಳಿ. ಸೊ ಒನ್ ಥಿಂಗ್ ಅಂಡ್ ಇದು ಯಾವತ್ತು ಹೇಳಿದೆ ಆಕ್ಟಿಂಗ್ ಇಸ್ ರಿಯಾಕ್ಟಿಂಗ್ ಅಂತ. ಸೊ ಇಡೀ ಸಿನಿಮಾ ಏನು ಮಾಡಿದ್ವಿ ಅಂತ ಹೇಳಿದ್ರೆ ರಮೇಶ್ ಸರಿನ ಮತ್ತು ಅವರ ಪಾತ್ರದ ಸುತ್ತಮುತ್ತ ನಾವು ರಿಯಾಕ್ಟ್ ಮಾಡ್ತಾ ಹೋಗ್ತಾ ಹೋಗ್ತಾ ಇದು ತುಂಬ ಹೊಸ ಒಂದು ಆರ್ಗ್ಯಾನಿಕ್ ಪ್ರೋಸೆಸ್ಸೇ ಆಗಿತ್ತು. ಯಾಕಂತ ಹೇಳಿದ್ರೆ ಮೊದಲೇ ಗೊತ್ತಿದ್ಕೊಂಡು ಒಂದು ಪಂಚ್ ಡೈಲಾಗ್ ಬರೆದು ಅದನ್ನು ಪರ್ಫಾರ್ಮ್ ಮಾಡೋದಕ್ಕೂ ಅಲ್ಲಿ ನಡೀತಾ ಇರುವಂಥ ಘಟನೆಗೂ ನಾವು ಅಷ್ಟೇ ಮುಗ್ಧರಾಗಿ ಹೋಗಿ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೂ ಪ್ರತಿಕ್ರಿಯಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಈ ಸಿನಿಮಾದ ಪ್ರೋಸೆಸ್ಸೇ ಇದಾಗಿತ್ತು. ಆಮೇಲೆ ನಾವು ಎಷ್ಟೋ ಸಲ ಹೇಳ್ತಿರ್ತೀವಿ ಅಂದರೆ ಸೂಕ್ಷ್ಮತೆ ಕಡೆಗೆ ಕೊಟ್ಟಿರುವಂತಹ ಏನಿರುತ್ತೆ, ಒಬ್ಬ ನಿರ್ದೇಶಕ ಕೊಡುವಂತಹ ಡೀಟೇಲಿಂಗ್ ಏನಿರುತ್ತೆ, ನೀವು ಅಲ್ಲಿ ನೋಡುವಂತಹ ಒಂದು ಚಮಚ ಆಗಿರ್ಬೋದು ಅಥವಾ ಇದಾಗಿರ್ಬೋದು. ಫಸ್ಟ್ ಇವ್ರು ಹೇಳಿದ್ರು ಸರ್ ಲಂಡನ್ನಲ್ಲಿ ನಡೆಯುತ್ತೆ ಅಂದರೆ ಫುಲ್ ಖುಷಿ ಆಯ್ತು. ಲಂಡನ್ ಓಕೆ ವೀಸಾದ ಸ್ಟ್ಯಾಂಪ್ ಬೀಳುತ್ತೆ ಅಂತೇಳಿ. ಬಟ್ ಇಂಡೋರ್ ಎಲ್ಲ ಇವರು ಮಡಿಕೇರಿ ಸೆಟ್ ಹಾಕಿಸಿ ಎಲ್ಲ ಮಾಡಿದಾಗ ಅದು ಫುಲ್ಲು ಒಳಗಡೆ ಹೋದಾಗ ಹೆಂಗೆ ಮಾಡ್ತಾರೆ ಅಂತ ನೋಡಿದ್ರೆ ಆ ಡೀಟೇಲಿಂಗ್ ಇತ್ತಲ್ಲ ಯಾರು ಹೇಳೋಕ್ಕಾಗಲ್ಲ, ನೀವೆಲ್ಲೂ ಒಂದು ಕಡೆ ಹೇಳೋಕ್ಕಾಗಲ್ಲ. ಇದು ಅಂತ ಹೇಳ್ತೀನಿ. ಸೊ ಇದು ನಮ್ಮದು. ಸೊ ಇವರು ಓನ್ಲಿ ಹೀರೋ ಡೈರೆಕ್ಟರ್ ಹೋಗ್ಬೋದು, ನಾವಿಲ್ಲ ಉಳ್ಕೊಂಡ್ವಿ ಸುಮ್ಮನೆ. ಸೊ ಆ ರೀತಿ ಒಂದು ಸಣ್ಣ ಬೇಸರ ಇದೆ, ನಮ್ಗೆ ಕರ್ಕೊಂಡು ಹೋಗಿಲ್ಲ ಈ ಸಲ. ಬಟ್ ನೆಕ್ಸ್ಟ್ ಸಿನಿಮಾ ಕರ್ಕೊಂಡು ಹೋಗ್ತಾರೆ. ಬಟ್ ನಿಮ್ಗೆ ನೋಡ್ಬೇಕಾದ್ರೆ ಅದು ಯಾವುದು ಇಲ್ಲಿ ಅನ್ಸಲ್ಲ. ಅದು ಆ ಮಟ್ಟಕ್ಕೆ ಒಬ್ಬ ನಿರ್ದೇಶಕ ಡೀಟೇಲಿಂಗ್ ಹೋಗೋದಿದೆಯಲ್ಲ, ಅದು ತುಂಬ. ನಾನು ರಮೇಶ್ ಸರ್ ಜೊತೆ ಹಿಂದೆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ, ರಂಗಪ್ಪ ಹೋಗ್ಬಿಟ್ಟು ಅನ್ನೋದು. ಅಲ್ಲಿ ಬೇರೆ ಥರದ ರಮೇಶ್ ಸರ್ ಇದ್ರು, ವೆರಿ ಡಿಟ್ಯಾಚ್ಡ್ ಆಗಿ. ನಾನು ಕರ್ಮ ಮಾಡಲಿ ಅಷ್ಟೇ ಬಂದಿದ್ದೇನೆ, ಅವರೇ ಲೀಡ್ ಮಾಡ್ತಾ ಇದ್ರು. ಸೊ ಒಂಥರ ಇವರಿಬ್ಬರ ಕೆಮಿಸ್ಟ್ರಿನೂ ತುಂಬ ಚೆನ್ನಾಗಿತ್ತು. ಅದು ಒಂಥರ ಹೊಟ್ಟೆ ಉರಿಯುವಂಥದ್ದು. ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ತನ್ನ ಲೀಡ್ ಆ್ಯಕ್ಟರ್ ಜೊತೆ ಅಂತ ಒಳ್ಳೆ ಕೆಮಿಸ್ಟ್ರಿ ಇರೋದನ್ನು ನೋಡೋದು ಒಂದು ಸ್ವಲ್ಪ ಹೊಟ್ಟೆ ಉರಿಯಿತು ನನಗೆ. ಓಕೆ ನಮ್ಗೆ ಆ ಭಾಗ ಸಿಗೋದು ಮುಂದೆ ಅಂತ ಅಂದ್ಕೊಂಡು. ಸೊ ಬಟ್ ಅಮೇಝಿಂಗ್. ಎಲ್ಲಕ್ಕಿಂತ ರವಿ ಸರ್ ಅವ್ರು ಇರಲಿಲ್ಲ, ಬಟ್ ಅವ್ರು ಇಲ್ಲದೇ ಎಲ್ಲದೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರು, ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಸರ್. ತುಂಬ ಥ್ಯಾಂಕ್ಸ್. ಸೊ ಫೈನಲಿ ಇವತ್ತು ಟೀಸರ್ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಅಂದರೆ ಸರ್ ನೆಕ್ಸ್ಟ್ ಲೆವೆಲ್ಗೆ ಫಸ್ಟ್ ಮಾಡಿದ್ದೆ ಎಲ್ಲ ನಮ್ಮದು ಈ ಹಿಂದಿ ಕಾಂಟ್ಯಾಕ್ಟ್ಸ್ ಇದ್ದು ಅವ್ರಿಗೆ ಫಸ್ಟ್ ಕಳಿಸಿದ್ರು, ನಮ್ಮವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು. ಅದ್ರಲ್ಲಿ ತಪ್ಪು ಹುಡುಕ್ತಾರೆ ಅಂದರು. ಬಟ್ ಹಿಂದಿ ಅವ್ರದ್ದು ಏನು ಸರ್ ಏನಾಗಿದೆ ಆಗಿಂದ ಸರ್ ಇದ್ದು ಅಲ್ಲೇ ಗೊತ್ತಾಗಲ್ಲ ಫೋನ್ ಬರ್ತೀಯಲ್ಲ ಅಂತ ಹೇಳ್ಬಿಟ್ಟು ಕಾನ್ಸಾ ಫಿಲ್ಮ್ ಯಾಕಿತ್ತು ಕ್ಯಾವರ ಅಂತ ಹೇಳಿ. ಸೊ ಆ ಮಟ್ಟಕ್ಕೆ ಅಲ್ಲೊಂದು ಇಂಟ್ರೆಸ್ಟ್ ಜನರೇಟ್ ಮಾಡುವಂಥ ಅದ್ಭುತವಾದ ಕೆಲಸ. ಎಸ್ಪೆಷಲಿ ಶ್ರೀಶಾ ಅವರು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋದು. ಅವ್ರು ಹಿಂದಿನ ಎಲ್ಲ ಸಿನಿಮಾಗೆ ಹೋಲಿಸಿದ್ರೆ ಅವರ ಸಿನಿಮಾಟೋಗ್ರಫಿ ಏನಿದೆ ಅದು ನೆಕ್ಸ್ಟ್ ಹಂತಕ್ಕೆ ಹೋಗಿದೆ. ಸೊ ಟೆಕ್ನಿಕಲಿ ಇದು ಕನ್ನಡ ಸಿನಿಮಾವನ್ನು ಒಂದು ಚಾಲೆಂಜ್, ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾ ಇರುವಂಥ ಎಲ್ಲ ಲಕ್ಷಣಗಳು ನಿಮಗೆ ಕಾಣಿಸ್ತಾ ಇದೆ. ನಾವು ಆ್ಯಕ್ಟ್ ಮಾಡಿರೋದಕ್ಕೆ ಕೆಲವೊಮ್ಮೆ ಸುಳ್ಳು ಹೇಳಬೇಕಾಗುತ್ತೆ, ಇದರಲ್ಲಿ ಖುಷಿಯಿಂದ ಹೇಳ್ಬೋದಾಗುತ್ತೆ. ರಾಧಿಕಾ ಅವ್ರಿಗೆ ಇದು ಅವ್ರ ಜೊತೆ ನನ್ನ 2ನೇ ಸಿನಿಮಾ. ಸೊ ಅವರು ಎಷ್ಟು ಮಾಗಿದ್ದಾರೆ ಎಲ್ಲ ಹಂತವಾಗಿ, ಆಲ್ಮೋಸ್ಟ್ ಒಂದು ಮಾಗಿರುವ ಪಕ್ವವಾಗಿರುವಂತಹ ನಿರ್ದೇಶಕ ನಟರ ಒಂದು ತಂಡ ಸೇರಿಕೊಂಡು ಒಬ್ಬ ಒಳ್ಳೆಯ ನಿರ್ಮಾಪಕ, ಒಳ್ಳೆಯ ಮನಸ್ಸಿನ ನಿರ್ಮಾಪಕರಿಗೆ ಸಿಕ್ಕಿ ದೈಜಿ ಅನ್ನೋದು ಡಾರ್ಲಿಂಗ್ ಆಗ್ಬೋದು ಅಂತ ಈ ವರ್ಷ ಎಲ್ಲರಿಗೂ. ನನ್ಗೆ ಯಾವಾಗ್ಲೂ ಒಂದು ಹ್ಯಾಟ್ರಿಕ್ ಹೊಡಿಬೇಕು ಅಂತ ಲೈಫಲ್ಲಿ ಯಾವುದ್ರಲ್ಲಾದ್ರೂ ಸರಿ. ಇಂಜಿನಿಯರಿಂಗ್ ಮಾಡುವಾಗ ಅಲ್ಲೂ ಯಾವುದು ಹ್ಯಾಟ್ರಿಕ್ ಅನ್ನೋ ಥರ ಇರಲಿಲ್ಲ, ಅಥವಾ ಅದಾದಮೇಲೆ ಏನೇ ಐ ಮೀನ್ ಸಾಫ್ಟ್ವೇರ್ ಕರಿಯರ್ ಅಥವಾ ಇಲ್ಲಿ. ಸೊ ಒಂದು ಲೈಫಲ್ಲಿ ಒಂದು ಹೇಳ್ಕೊಳ್ಳುವಂಥದ್ದು ಒಂದು ಹ್ಯಾಟ್ರಿಕ್ ಹೊಡಿಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಬಟ್ ಆಕಾಶ್ ಶ್ರೀವತ್ಸ ಅವರಿಂದ ಅದು ನೆರವೇರಿದೆ. ಒಂದೇ ಡೈರೆಕ್ಟರ್ ಅಲ್ಲ, ಹೀರೋ ಅವ್ರ ಜೊತೆನೂ ಸೇರಿ 3 ಚಿತ್ರ ಮಾಡುವಂಥ ಒಂದು ಅವಕಾಶ. ಶಿವಾಜಿ ಸುರತ್ಕಲ್ ಪಾರ್ಟ್ 1, ಪಾರ್ಟ್ 2 ಮತ್ತು ಈಗ ದೈಜಿ. ಸೊ ನನಗೀಗ ಅನಿಸ್ತಾ ಇದೆ ಹ್ಯಾಟ್ರಿಕ್ ರಾಧಿಕಾ ಅಂತಲೇ ಹೇಳ್ಕೊಳ್ಳೋಲ್ಲ. ಬಟ್ ಯಾ ಜೋಕ್ಸ್ ಅಪಾರ್ಟ್, ತುಂಬಾ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಇದು ಭೂಮಿ ಪಾತ್ರ ಮಾಡಿರೋದು, ತುಂಬಾ ಡೆಪ್ತ್ ಇರುವಂತಹ ಪಾತ್ರ. ನಾನು ಯಾಕೆ ಹೇಗೆ ಏನು ಅಂತ ಏನೂ ಹೇಳಕ್ಕೆ ಹೋಗಲ್ಲ. ಬರೀ ಟೀಸರ್ ಆಗಿರೋದ್ರಿಂದ ಎಷ್ಟು ಟೀಸ್ ಮಾಡಬೇಕು ಅಷ್ಟು ಮಾತ್ರ ಹೇಳ್ತೀನಿ. ತುಂಬಾ ಚಾಲೆಂಜಿಂಗ್ ಆಗಿರೋ ಪಾತ್ರ. ಆಮೇಲೆ ಈ ಪಾತ್ರ ಏನು ನೀವು ನೋಡ್ತೀರಾ ತೆರೆ ಮೇಲೆ, ಅದಕ್ಕೆ ಕ್ರೆಡಿಟ್ ನಾನು ಡೈರೆಕ್ಟರ್ ಆಕಾಶ್ ಶ್ರೀವತ್ಸ ಅವರಿಗೇ ಕೊಡಬೇಕು. ಮತ್ತು ಕೋ ಆ್ಯಕ್ಟರ್ ಸರ್ ಏನಂದರೆ, ನಾವು ಅವ್ರನ್ನ ಸ್ಟಾರ್ ಆಗಿ ಎಲ್ಲ ನೀವು ನೋಡಿರ್ತೀರ. ನಾವು ಅಫ್ಕೋರ್ಸ್ ವತ್ಸ ಕೂಡ ಇದನ್ನು ಇಲ್ಲಿ ಅಗ್ರಿ ವಿತ್ ಮೀ. ಯಾಕಂದರೆ ಅವರೊಂದು ಎವಾಲ್ಡ್ ಹ್ಯೂಮನ್ ಬೀಯಿಂಗ್ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ತಾ ಇತ್ತು. ಸೊ ಪ್ರೊಫೆಷ್ನಲಿ, ಆಮೇಲೆ ಅವರು ಎನರ್ಜೆಟಿಕಲಿ ಎಷ್ಟು ಇನ್ವಾಲ್ವ್ ಆಗಿ ಎಲ್ಲರೂ ಹೇಗೆ ಇನ್ಸ್ಪೈರ್ ಮಾಡ್ತಿದ್ರು ಅಂದರೆ, ದೇರ್ ಇಸ್ ಅ ಲಾಟ್ ಟು ಲರ್ನ್ ಫ್ರಮ್ ಯು ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯು ಸಚ್ ಅ ಇನ್ಸ್ಪಿರೇಷನ್ ನಮ್ಮೆಲ್ಲರಿಗೂ. ಆ್ಯಂಡ್ ರವಿ, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಆ್ಯಕ್ಚುಲಿ ಅವರ ಒಂದು ನೈಜ ಜೀವನದಲ್ಲಿ ಆಗಿರುವಂತಹ ಕೆಲವು ಇನ್ಸಿಡೆಂಟ್ಸ್ಗಳನ್ನೆಲ್ಲ ತೊಗೊಂಡು ಎಲ್ಲ ಮಾಡಿರೋವಂಥದ್ದು. ಅವ್ರ ಹತ್ರ ಆ್ಯಕ್ಚುಲಿ ಒಂದು ಸಿಟ್ಟಿಂಗಲ್ಲಿ ನಾನು ಕತೆ ಕೇಳ್ತಾ ಇದ್ದೆ, ಅವರು ಲೈಫಲ್ಲಿ ಏನಾಗಿತ್ತು ಅಂತ ನನಗೆ ಗೂಸ್ ಬಂಪ್ಸ್ ಬರೋಕ್ಕೆ ಶುರು ಆಯಿತು.
ಸೊ ವೆರಿ ಸೂನ್ ಈಗ ಪ್ರೇಕ್ಷಕರು ಅದನ್ನು ನೋಡ್ತಾರೆ. ಆಮೇಲೆ ಸುನಯನ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಅದು ಯಾಕೆ ಅಂತ ನಿಮಗೆ ಒಂದು 2 ನಿಮಿಷದಲ್ಲಿ ಗೊತ್ತಾಗುತ್ತೆ. ಆ ಸಸ್ಪೆನ್ಸ್ನ ನಾನು ಹಾಗೇನೆ ಇಡ್ತೀನಿ. ಬಟ್ ಥ್ಯಾಂಕ್ ಯು ಸುನಯನ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದರಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಏನಿತ್ತು ಟೆಕ್ನಿಕಲಿ ಕೆಲವೊಂದು ವಿಷಯಗಳು DOP ಮತ್ತು ಅವರ ತಂಡ ನೀವೇನು ನೋಡಿದ್ರಿ ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಒಂದು ಡಾಲ್ಬಿ HDR ಅಟ್ಮಾಸ್ ಗ್ರೇಡಿಂಗ್ ಅನ್ನೋದನ್ನ ಬಳಸಿ ಔಟ್ಪುಟ್ನ ತೆಗೆದಿದ್ದಾರೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು. ಸೊ ತುಂಬ ಪ್ರಾಸೆಸಿಂಗಲ್ಲಿತ್ತು. ಸೊ ನಾನು ನಿಜವಾಗ್ಲೂ ಆ್ಯಕ್ಚುಲಿ ಇವತ್ತು ಏನು ಮಾತಾಡೋದಂತ ಗೊತ್ತಿರಲಿಲ್ಲ. ಬಟ್ ಇವಾಗ ಹೀಗೆ ಮಾತುಗಳು ಕೇಳಿದಾಗ ನನಗೊಂದು ಕೋಇನ್ಸಿಡೆನ್ಸ್ ಅನಿಸ್ತು. ಬಟ್ ಆ್ಯಕ್ಚುಲಿ ಅದ್ರ ಹಿಂದೆ ಏನೋ ಒಂದು ಲಾಜಿಕ್ ಇದೆ ಅನಿಸುತ್ತೆ. ನೀವು ಹೇಳಿದ್ರಿ 3 ಅಂತ, ಅಂದರೆ ಶಿವಾಜಿ 1, ಶಿವಾಜಿ 2, 3 ಅಂತ ಹೇಳಿದ್ರಿ. ಈ ನಂಬರ್ 3ಗೂ ನನಗೂ ದೈಜಿಗೂ ಏನೋ ಸಂಬಂಧ ಇದೆ, ಡೆಫಿನೆಟ್ ಆಗಿದೆ. ಅದು ಯಾಕೆಂದರೆ ಇಷ್ಟೊಂದು ಕೋಇನ್ಸಿಡೆನ್ಸ್ ಇರೋಕ್ಕಾಗತ್ತಾ ಗೊತ್ತಿಲ್ಲ. ರವಿ ಸರ್ ನಮ್ಮ ಪ್ರೊಡ್ಯೂಸರ್, ಅವ್ರ ಜೊತೆ ನನ್ನ 3ನೇ ಸಿನಿಮಾ ಇದು. ಸೊ ಸುಳ್ಳೆ ಸತ್ಯ, ಬದ್ಮಾಶ್, ಈಗ ದೈಜಿ, ಇದು 3ನೇ ಸಿನಿಮಾ. ಶ್ರೀಶಾ ಕೊಡ್ವಳ್ಳಿ ನಮ್ಮ ಸಿನಿಮಾಟೋಗ್ರಫರ್, ಅವ್ರ ಜೊತೆ ನನ್ನ 3ನೇ ಸಿನಿಮಾ. ನಾನು ಅಭಿಜಿತ್ ಒಟ್ಟಿಗೆ ಬರೆದಿರೋ 3ನೇ ಸಿನಿಮಾ. ನಾನು ರಾಧಿಕಾ ಆ್ಯಕ್ಟ್ ಮಾಡಿರೋ 3ನೇ ಸಿನಿಮಾ. ಇನ್ನು ಜೂಡಾ ಸ್ಯಾಂಡಿ ನಾನು 3ಕ್ಕಿಂತ ಹೆಚ್ಚಾಗೋಯ್ತು. ಬಟ್ ಅಗೇನ್ 3ನೇ ಥ್ರಿಲ್ಲರ್ ಸಿನಿಮಾ ಅನ್ಬೋದು. ಸೊ ಈ ಥರ ಈ 3 ಅನ್ನೋ ನಂಬರು ಇಟ್ಸ್ ಬೀನ್ 3 ಚಪ್ಪಾಳೆ. ದೈಜಿ ಅವರೇನು ಹ್ಯಾಟ್ರಿಕ್ ಅಂದರು. ಸೊ ನನಗೆ ಪರ್ಸ್ನಲ್ ಆಗಿ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಶಿವಾಜಿ ಸುರತ್ಕಲಲ್ಲಿ ಒಂದು ಲಾಜಿಕಲ್ ಪ್ರಪಂಚದಲ್ಲಿ ನಾನಿದ್ದೆ ಆ್ಯಕ್ಚುಲಿ. ಯಾಕಂದರೆ ರಮೇಶ್ ಸರ್ ಯಾವಾಗಲೂ ಹೇಳೋರು, ಒಬ್ಬ ಪತ್ತೇದಾರಿ ಯಾವತ್ತು ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾನೆ, ಅವನು ಎಲ್ಲದಕ್ಕೂ ಒಂದು ಲಾಜಿಕಲ್ ಆನ್ಸರ್ ಹುಡುಕ್ತಾನೆ ಅಂತ. ಸೊ ಆ ಲಾಜಿಕಲ್ ಪ್ರಪಂಚದಲ್ಲಿ ಇದ್ದೆ ನಾನು ಶಿವಾಜಿ ಸುರತ್ಕಲಲ್ಲಿ. ಬಟ್ ದೈಜಿ ಕಂಪ್ಲೀಟಾಗಿ ನನ್ನ ಒಂದು ಥಿಂಕಿಂಗ್ನ ಚೇಂಜ್ ಮಾಡ್ತು. ಇದು ಒಂದು ಮ್ಯಾಜಿಕಲ್ ಪ್ರಪಂಚ. ಅಂದರೆ ಕೆಲವೊಂದು ವಿಷಯಗಳು ಇರುವುದನ್ನು ನಾವು ಲಾಜಿಕಲ್ ಆಗಿ ಹೇಳ್ತೀವಿ, ಇಲ್ಲಿ ನೀವು ಇದ್ದೀರಾ ಅನ್ನೋದನ್ನ ಅದು ಲಾಜಿಕ್ಕು, ಅದು ಇದ್ದೀರಾ. ಬಟ್ ಇಲ್ಲದೆ ಇರುವ ಒಂದು ಲೋಕ ಅಥವಾ ಇಲ್ಲದೆ ಇರುವ ಒಬ್ಬ ವ್ಯಕ್ತಿ, ಇದರ ಬಗ್ಗೆ ಐ ಥಿಂಕ್ ಸಾಕಷ್ಟು ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಹೋಪ್ ಅಂತ ಯಾರೋ ಹೇಳ್ತಾ ಇದ್ರು, ಐ ಥಿಂಕ್ ಗಿರಿರಾಜ್ ಸರ್ ಹೇಳ್ತಾ ಇದ್ರು ಹೋಪ್ ಅಂತ. ಐ ಥಿಂಕ್ ನಾಳೆ ನಾನು ಇಲ್ಲಿದ್ದೀನಿ ಅನ್ನೋದೇ ಹೋಪು, ನಾಳಿದ್ದು ನಾನು ಬರ್ತೀನಿ ಅನ್ನೋದು ಹೋಪು. ಆ ಥರ ಅಂದರೆ ಒಂದು ನಂಬಿಕೆ, ಅಂದರೆ ಒಂದು ವಿಷಯದ ಮೇಲೆ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಈ ಸಿನಿಮಾದ ಐ ಥಿಂಕ್ ಸೋಲ್ ಆಫ್ ದಿಸ್ ಫಿಲ್ಮ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ರಮೇಶ್ ಸರ್ ಜೊತೆನೂ ನನ್ನ ಇದು 3ನೇ ಸಿನಿಮಾ, ದಟ್ ಇಸ್ ಶಿವಾಜಿ 1, ಶಿವಾಜಿ 2, ಶಿವಾಜಿ 3 ಆಗಬೇಕಾಯ್ತು, ಅದೆಲ್ಲ ದೈಜಿ ಆಗಿದೆ. ಆ್ಯಂಡ್ ನ್ಯೂಮರಾಲಜಿ, ನಾನು ಇದೆಲ್ಲ ಸ್ವಲ್ಪ ಈ ಸಿನಿಮಾಗೋಸ್ಕರ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ, ಈ ನ್ಯೂಮರಾಲಜಿ, ಆಸ್ಟ್ರಾಲಜಿ. ಆ ನ್ಯೂಮರಾಲಜಿ 3 ಅನ್ನೋದನ್ನ, ನಂಬರ್ 3 ಇದೆಯಲ್ಲ, ಅದು ಜೂಪಿಟರ್ ಪ್ಲಾನೆಟ್ಗೆ ಸೇರುತ್ತಂತೆ, ಅದು ಗುರುವಿನ ಸೊ ನನ್ನ ಗುರುವಿನ ಜೊತೆನೂ ಇದು 3ನೇ ಸಿನಿಮಾ ಥರ ಆಯಿತು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ನೀವು ನೋಡಿದ ಹಾಗೆ ನಮಗೆ ಬಿಗಿನಿಂಗಿಂದನೂ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಅನೌನ್ಸ್ ಮಾಡಿದ ಟೈಮಿಂದನೂ ರವಿ ಸರ್ಗೆ ಸಾಕಷ್ಟು ಕಾಲ್ಸ್ ಬಂತು. ರವಿ ಸರ್ ನನಗೆ ಫಸ್ಟ್ ಹೇಳಿದ್ದು, ದೈಜಿ ಅನ್ನೋ ಟೈಟ್ಲು ಇಟ್ಟಿದ್ದೀವಿ, ಬಟ್ ಜನಕ್ಕೆ ದೈಜಿನಾ ದೈಜಿನಾ ಸ್ವಲ್ಪ ಕನ್ಫ್ಯೂಷನ್ ಎಲ್ಲೋ ಒಂದು ಕಡೆ ಇದೆ, ಅದನ್ನು ಕ್ಲಾರಿಟಿ ಒಂದು ಸ್ವಲ್ಪ ಬರುತ್ತೆ ಅಂತ. ಬಟ್ ನಾನು ಇಲ್ಲ ಸರ್, ಅದು ಟೀಸರ್ ಬಂದಾಗ ಕ್ಲಾರಿಟಿ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಇನ್ಫ್ಯಾಕ್ಟ್ ದೈಜಿ ಅನ್ನೋ ಟೈಟಲ್ನ ಸಜೆಸ್ಟ್ ಮಾಡಿದ್ದೆ ರಮೇಶ್ ಸರ್. ಆ್ಯಕ್ಚುಲಿ ದೈಜಿ ಅನ್ನೋದು ಒಂದು ಲ್ಯಾಟಿನ್ ಪದದಲ್ಲಿ ರಕ್ತ ಸಂಬಂಧ ಅಂತ ಒಂದು ಬ್ಯೂಟಿಫುಲ್ ಮೀನಿಂಗ್ ಇದೆ. ಆ್ಯಂಡ್ ಈ ದೈಜಿ ಪದಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಚಾಟ್ GPT ಕೊಟ್ಟು ನೋಡಿದಾಗ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಅರ್ಥ ಇದೆ. ಬಟ್ ನಮ್ಮ ಸಿನಿಮಾದ ದೈಜಿ ಅರ್ಥ ಇದು. ಈಗ ನೀವು ಟೀಸರ್ ನೋಡಿದ್ರಲ್ಲ, ಇದು ಒಬ್ಬ ದೈವ ಅಂತ ಹೇಳ್ಬೋದು, ಪ್ರೇತಾತ್ಮಗಳ ದೈವ ಅನ್ನೋದನ್ನು, ಆ ಒಂದು ಕಥೆಯನ್ನು ಹೇಳಕ್ಕೆ ಹೊರಟಿದ್ದೀವಿ. ಆ್ಯಕ್ಚುಲಿ ಸಿನಿಮಾದ ಟ್ರೈಲರ್ ಬಂದಾಗ ನಮ್ಮ ಚಿತ್ರದ ಆ್ಯಕ್ಚುಯಲ್ ಕತೆ ಗೊತ್ತಾಗುತ್ತೆ. ಈ ಟೀಸರ್ ಟು ಕ್ಲಾರಿಫೈ ದೈಜಿ ಅಂದರೆ ಏನು ಅನ್ನೋದು. ಆ್ಯಂಡ್ ಇದು ರಾಧಿಕಾ ಹೇಳಿದಾಗೆ ರವಿ ಸರ್ ಅವರ ರಿಯಲ್ ಎಕ್ಸ್ಪೀರಿಯನ್ಸಸ್ನ ಒಂದು 10 ವರ್ಷ ಹಿಂದೆ ಹೇಳಿದರು. ಅದು ಕೇಳಿದಾಗಿಂದನೂ ನಮ್ಮ ಇದನ್ನು ಪಿಕ್ಚರ್ ಮಾಡಬೇಕು ಅಂತ ತುಂಬ ಅವ್ರಿಗೆ ತುಂಬ ಸ್ಟ್ರಾಂಗ್ ಬಿಲೀಫ್ ಈ ಸಬ್ಜೆಕ್ಟಲ್ಲಿ ಇದೆ ಅಂತ. ಇದನ್ನು ರಮೇಶ್ ಸರ್ಗೆ ಶಿವಾಜಿ 1 ಟೈಮಲ್ಲೇ ಹೇಳಿದ್ವಿ. ಬಟ್ ಸರ್ ಯಾವಾಗಲೂ ಇಲ್ಲ, ಇದರಲ್ಲಿ ಏನೋ ಒಂದು ಪಾಯಿಂಟ್ ಕರೆಕ್ಟಾಗಿ ಬರ್ತಾ ಇದೆ, ಬಟ್ ಲಾಸ್ಟಲ್ಲಿ ಒಂದು ಪಾಯಿಂಟು ಅಂದರೆ ನಾವು ಎಡಿಟಿಂಗಲ್ಲಿ ಲಾಸ್ಟ್ ರೀಲಲ್ಲಿ ಎನಿ ಹಿಟ್ ಫಿಲಮ್
ದೊಡ್ಡ ಹಿಟ್ ಫಿಲ್ಮ್ಗಳು ತೊಗೊಂಡ್ರೆ ಆ 6th ರೀಲ್ ಅಂತ ಹೇಳ್ತೀವಿ, ಆ 6th ರೀಲ್ ವರ್ಕ್ ಆಗ್ಬಿಟ್ರೆ ಪಿಕ್ಚರ್ ಹಿಟ್ಟು ಅಂತ ಹೇಳ್ತಾರೆ ಎಡಿಟರ್ಗಳು, ಎನಿ ಎಡಿಟರ್ಗಳು ಕೇಳಿದ್ರೆ. ಆ ಥರ ರಮೇಶ್ ಸರ್ ಇಲ್ಲ 6th ರೀಲಲ್ಲೇ ಏನೋ ಒಂದು ಪ್ರಾಬ್ಲಮ್ ಇದೆ, ಏನೋ ಒಂದು ಸಮಥಿಂಗ್ ಏನೋ ಬೇಕು ಅನ್ನೋದನ್ನ ತುಂಬ ಸ್ಟ್ರಾಂಗ್ ಆಗಿ ಒಂದು ಫಿಲಾಸಫಿಕಲ್ ಥಾಟ್ನ ಸರ್ ನಮಗೆ ಐಡಿಯಾ ಆಗಿ ಕೊಟ್ಟರು. ಆ್ಯಂಡ್ ನನಗೆ ಈ ಸಿನಿಮಾ ಥಿಯೇಟ್ರಲ್ಲಿ ನೀವು ನೋಡಿದ್ಮೇಲೆ ಖಂಡಿತವಾಗ್ಲೂ ನಮ್ಮ ಎಂಟೈರ್ ಇಂಡಿಯಾ, ನಾಟ್ ಕರ್ನಾಟಕ ಅಲ್ಲ, ಎಂಟೈರ್ ಇಂಡಿಯಾ ನಾವು ಒಂದು ಫಿಲಾಸಫಿ ನಂಬಿದ್ದೀವಿ. ಅಂದರೆ ನಾವು ಭಾರತೀಯರು ಅನ್ನೋದಕ್ಕೆ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ, ಒಂದು ಪರ್ಟಿಕ್ಯುಲರ್ ಅದನ್ನು ನಾನು ರಿವೀಲ್ ಮಾಡಿದ್ರೆ ಇವಾಗ ಸಿನಿಮಾ ಸಸ್ಪೆನ್ಸ್ ಕಿಲ್ ಆಗುತ್ತೆ. ಬಟ್ ಆ ಒಂದು ನಂಬಿಕೆನ ರಮೇಶ್ ಸರ್ ನಮ್ಮಲ್ಲಿ ಆ ಥಾಟ್ನ ನಮಗೆ ಹೇಳಿದ್ರು. ಆ್ಯಂಡ್ ದಟ್ ಐ ಥಿಂಕ್ ಬಿಕೇಮ್ ದ ಸೋಲ್ ಆಫ್ ದ IG. ಯಾಕಂದರೆ ಅಲ್ಲಿವರೆಗೂ ಅದು ಎಲ್ಲೋ ಒಂದು ಕಡೆ ಒಂದು ಈ 90 ಹೊಡೆದ್ರು 100 ಲೆಕ್ಕ ಆಯ್ತವಲ್ಲ, ಆ ಒಂದು ರನ್, ಅದು 1 ರನ್, ಬಟ್ ದಟ್ ಮೇಕ್ಸ್ ಇಟ್ 100. ಸೊ ಆ ಥರ ಈಸ್ ಬೀನ್ ಆಲ್ವೇಸ್ ಲೈಕ್ ದಟ್. ಶಿವಾಜಿ 1ನಲ್ಲೂ ನಾವು ಎಲ್ಲೋ ಸ್ವಲ್ಪ ಈ ಡೈರೆಕ್ಷನ್ಗೆ ಹೋದಾಗ ಈ ಕಡೆ ಅನ್ನೋ ಈಸ್ ಬೀನ್ ದಟ್ ನ್ಯಾವಿಗೇಟರ್ ಫಾರ್ ಅಸ್. ಬಟ್ ಇದು ಅಭಿ ಹೇಳ್ದಂಗೆ ಇದು ನಮಗೆ ತುಂಬ ಚಾಲೆಂಜಿಂಗ್, ಬಿಕಾಸ್ ಲಾಜಿಕಲ್ ರೂಟ್ ಬಿಟ್ಟು ಅಗೇನ್ ಈಸ್ ಅ ಮ್ಯಾನ್ ಆಫ್ ಲಾಜಿಕ್, ಅದು ಎಲ್ರಿಗೂ ಗೊತ್ತು. ರಮೇಶ್ ಸರ್ ಅಂದ್ರೆ ಲಾಜಿಕ್ಕು, ಪರ್ಫೆಕ್ಷನಿಸ್ಟು ಈ ಥರ ಹೇಳ್ತಾ ಬರ್ತಾರೆ. ಬಟ್ ಅವರೇ ನನ್ನ ಈ ಸಲ ಕೆಲವೊಂದು ಕಡೆ ಮಾಡು ಇದು ಹಾರರು ಅಂತ ಎಷ್ಟೊಂದು ಕಡೆ ಸರ್ ಹಿಂಗೆ ಹಾರ್ತಾ ಇದೆ ಮಾಡು. ಸೊ ಅದನ್ನೇ ಅಭಿ ಅವ್ರು ಹೇಳಿದ್ದು. ಅಂದರೆ ನಾವು ಎಲ್ಲೊಂದು ಕಡೆ ಸಿನಿಮಾ ನೋಡಿದಾಗ ಆ ಜಗತ್ತಿನ ಜನಕ್ಕೆ ನಂಬಿಸೋದಿದೆಯಲ್ಲ, ಅದು ತುಂಬ ಕಷ್ಟವಾದ್ದು. ಅದನ್ನು ಒಂದು ಲೆವೆಲ್ಗೆ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಅನಿಸ್ತಾ ಇದೆ. ಆ್ಯಂಡ್ ಸಿನಿಮಾ ಈಗಾಗಲೇ ಎಡಿಟಿಂಗ್ ಮುಗಿದಿದೆ, ಇನ್ನೊಂದು ಸ್ವಲ್ಪ ಅಷ್ಟೇ ಶೂಟ್ ಬ್ಯಾಲೆನ್ಸ್ ಇದೆ, ಫಾರಿನ್ ಶೂಟ್. ಅದು ಮುಗಿದ್ರೆ ಕಂಪ್ಲೀಟಾಗಿ ಮುಕ್ತಾಯ ಆಗುತ್ತೆ. ಆ್ಯಂಡ್ ಈ ಚಿತ್ರದಲ್ಲಿ ಅಂದರೆ ಒಂದು ಪಾತ್ರ ಇತ್ತು, ಕ್ಯಾರೆಕ್ಟರ್ ಅಂದರು. ಆ್ಯಂಡ್ ನಿಜವಾಗ್ಲೂ ಅವ್ರ ಸೆಟ್ಟಿಗೆ ಬಂದ ಒಂದು ಎನರ್ಜಿ ಇತ್ತಲ್ಲ, ಬಿಕಾಸ್ ಇದು ಹಾರರ್ ಪಿಕ್ಚರ್, ನಾವು ಬರೀ ಒಂಥರ ಸ್ಕೇರಿ ಮೂಮೆಂಟ್ಸೇ ತಗೊಂಡು ಒಂದು ರಿಲೀಫ್ ಬೇಕಲ್ಲ. ಈ ಸೂ ಫ್ರಮ್ ಸೋಲ್ ಒಂದು ರಿಲೀಫ್ ಇದೆಯಲ್ಲ, ಕಾಮಿಡಿ ರಿಲೀಫ್, ಆ ಥರ ಒಂದು ರಿಲೀಫ್ನ ಐ ಥಿಂಕ್ ದಿಗಂತ್ ಅವ್ರು ನಮ್ಮ ಸಿನಿಮಾಲ್ ತಂದಿದ್ದಾರೆ. ಈ ಬ್ರಿಂಗ್ಸ್ ಲಾಟ್ ಆಫ್ ಎನರ್ಜಿ. ಆ್ಯಂಡ್ ರಾಧಿಕಾದು ಸ್ಟೋರಿ ನಾನು ಮುಗಿಸ್ಬಿಡ್ತೀನಿ, ಬೇರೇನೂ ಹೇಳಲ್ಲ. ಯಾಕಂದ್ರೆ ಅವರು ಸುನೈನಾ ಇದು ಸಖತ್ ಟ್ವಿಸ್ಟ್ ಸ್ಟೋರಿ ಇದು. ರವಿ ಸರ್ ನಾನು ಸ್ಟಾರ್ಟಿಂಗಲ್ಲಿ ಪಿಕ್ಚರ್ ಕತೆ ನಾವು ಬರೆದಾಗ ರಮೇಶ್ ಸರ್ ಮಾಡೋದು ಅಂತ ವೆರಿ ಕ್ಲಿಯರ್. ಅದು 2 years ಬ್ಯಾಕೆ ಡಿಸೈಡ್ ಆಗಿ ಪೋಸ್ಟಲ್ಲಿ ಬಿಟ್ಟಿದ್ವಿ. ಹೀರೋಯಿನ್ ಯಾರು ಮಾಡೋದು ಈ ಕ್ಯಾರೆಕ್ಟರ್, ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟ್ರು, ಅಂದರೆ ತುಂಬ ಒಂದು ಟಫ್ ಕ್ಯಾರೆಕ್ಟರ್ ಅಂತ, ಮೆಂಟಲಿ ಸ್ಟ್ರಾಂಗ್ ಇರಬೇಕು ಈ ಕ್ಯಾರೆಕ್ಟರ್ ಮಾಡೋಕ್ಕೆ. ಇವರು ರಾಧಿಕಾ ಅವ್ರನ್ನೇ ಸಜೆಸ್ಟ್ ಮಾಡಿದ್ರು. ನಾನು ಸರ್ ರಾಧಿಕಾ ಅವ್ರು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಓಕೆ ಅಂತಂದೆ. ಯಾಕಂದರೆ ನನಗೆ ಶಿವಾಜಿ ಸುರತ್ಕಲ್ಗೆ ರಮೇಶ್ ಸರ್ ರಾಧಿಕಾ ಅವ್ರಿಗೂ ಒಂದು ಶಿವಾಜಿ ಜನನಿಯ ಪಾತ್ರ, ಶಿವಾಜಿ 1 ಎಸ್ಪೆಷಲಿ ನಾವು ಥಿಯೇಟರ್ ವಿಸಿಟ್ಸ್ಗೆ ಹೋದಾಗ ಆ ಎಂಡ್ ಕ್ರೆಡಿಟ್ಸ್ ಆ ಫೋಟೋಸ್ ಎಲ್ಲ ನೋಡ್ತಾ ಬ್ಯೂಟಿಫುಲ್ ಆಗಿತ್ತು. ಒಂದು ನಿಜವಾದ ಗಂಡ ಹೆಂಡತಿ ಥರ ಒಂದು ಫೀಲ್ ಅನಿಸ್ತಾ ಇತ್ತು ನನಗೆ. ಅಷ್ಟು ಇಷ್ಟ ಪರ್ಸ್ನಲಿ ಆ 2 ಪಾತ್ರಗಳು, ಶಿವಾಜಿ ಜನನಿ. ಸೊ ಚಾನ್ಸ್ ಇಲ್ಲ ಸರ್, ರಾಧಿಕಾ ಜನನಿ ಪಾತ್ರ ಮಾಡಿಬಿಟ್ಟಿದ್ದಾರೆ. ರಾಧಿಕಾ ಬಿಟ್ಟು ಬೇರೆ ಯಾರು ಬೇಕಾದ್ರೆ ಹೇಳಿ ನಾನು ಓಕೆ ಅಂದರೆ. ನಾವು 1 ವರ್ಷದ ಕಾಲ, ಆಲ್ಮೋಸ್ಟ್ 1 year ಅಲ್ಲ ಸರ್, 1 year ಆಲ್ಮೋಸ್ಟು ಸೈಕಲ್ ಹೊಡೆದ್ವಿ. ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ವೆಸ್ಟ್ ಇಂಡಿಯಾ, ಈಸ್ಟ್ ಎಲ್ಲ ಕಡೆ ಟ್ರೈ ಮಾಡಾಯಿತು ಈ ಥರ ಒಂದು ಕ್ಯಾರೆಕ್ಟರ್ ಯಾವುದೋ ಒಂದು ಬೇಕು, ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ. ಬಟ್ ಅದಾಗಲಿಲ್ಲ. ಕೊನೆಗೆ ನನಗೆ ಸುನೈನಾ ಅವ್ರ ಜೊತೆ ಹಿಂಗೆ ಮಾತಾಡ್ತಾ ಇದ್ದೆ. ಸುನೈನಾ ಇದು ಹಿಂಗೆ ಆಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇಲ್ಲ, ಯಾರು ಮಾಡ್ಬೋದು ನಿಮ್ಮ ಪ್ರಕಾರ? ಅವರು ರಾಧಿಕಾ ಅಂದರು. ಸುನೈನಾ ಸೇಮ್ ಥಿಂಗ್ ಹೇಳಿದೆ, ರಾಧಿಕಾ ಬಿಟ್ಟು ಬೇರೆ ಯಾರು ಬೇಕಾದ್ರು. ಅವಾಗ ನನಗೆ ಒಂದೇ ಒಂದು ಪಾಯಿಂಟು, ಅಂದರೆ ಒಂದು ಕಾಸ್ಟಿಂಗ್ ಡೈರೆಕ್ಟರ್ಗೆ ಒಂದು ಇನ್ಪುಟ್ ಅಂತ ಇರುತ್ತಲ್ಲ, ಅವ್ರು ಒಂದೇ ಒಂದು ಪಾಯಿಂಟ್ ಹೇಳಿದ್ರು. ನೀನೇನು ಯೋಚನೆ ಮಾಡ್ತಾ ಇದ್ದೀವಿ, ಅವರಿಬ್ಬರು ಆಲ್ರೆಡಿ ಆಕ್ಸೆಪ್ಟೆಡ್ ಪೇರು, ಹಿಟ್ ಪೇರು ಬೇಡ ಅಂತ ಹೇಳ್ತಾ ಇದ್ದೀವಿ. ಶಾರುಖ್ ಕಾಜಲು ಹಿಟ್ ಪೇರು, ಎಷ್ಟು ಪಿಕ್ಚರ್ ಮಾಡಿದ್ರು. ಕಮಲ್ ಸರ್, ಶ್ರೀದೇವಿನು ಎಷ್ಟೊಂದು ಜೊತೆಗೆ ಪಿಕ್ಚರ್ ಮಾಡಿ. ನೀನು ಯಾಕೆ ಆ ಥರ ಯೋಚನೆ ಮಾಡಲ್ಲ? ಒಂದು ಆಡಿಯನ್ಸ್ ಆಲ್ರೆಡಿ ಒಂದು ಆಕ್ಸೆಪ್ಟೆಡ್ ಪೇರ್ನ ನೀನು ಬೇರೆ ಥರ ಪ್ರೆಸೆಂಟ್ ಯಾಕೆ ಮಾಡಬಾರ್ದು ಅಂದರು. ಅವಾಗ ನಂದು ಅಂದರೆ ಒಂದು ವರ್ಷದಿಂದ ಒಂದು ಯೋಚನೆ ಇತ್ತಲ್ಲ, ಅದು ಬಿದ್ದೋಯ್ತು. ಸುನೈನಾ 2 ನಿಮಿಷದಲ್ಲಿ ಬಿಡಿಸ್ಬಿಟ್ರು. ಆಗ ನಾನು ರಾಧಿಕಾಗೆ ಇದನ್ನೇ ನಿಜವಾಗ್ಲೂ ಹೇಳಿದೆ ಅವರಿಗೆ. ಬಟ್ ಶಿ ವಾಸ್ ಸೋ ಸ್ವೀಟ್ ಟು ಆಕ್ಸೆಪ್ಟ್. ಬಟ್ ಇಲ್ಲ, ಇದು ಐ ಥಿಂಕ್ ಜನನಿ ಪಾತ್ರನ ಮರೆಸುವಂಥ ಒಂದು ಪಾತ್ರ ಭೂಮಿದು. ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ಫ್ಯೂಚರಲ್ಲಿ ಶಿವಾಜಿ ಮತ್ತು ಭೂಮಿ ಒಟ್ಟಿಗೆ ಮಾಡಿದ್ರೆ ಅದು ಪಿಕ್ಚರ್ ನೋಡಿದ್ಮೇಲೆ ಆ 2 ಪಾತ್ರಗಳು ಒಟ್ಟಿಗೆ, ಅಂದರೆ ಶಿವಾಜಿ ಸುರತ್ಕಲಿನ ಎನರ್ಜಿ ಏನಿದೆ ಅದು ಆ ಭೂಮಿ ಪಾತ್ರದಲ್ಲಿದೆ. ಅಷ್ಟು ಟಫ್ ಕ್ಯಾರೆಕ್ಟರ್. ಆ್ಯಂಡ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ರಮೇಶ್ ಸರ್ ಈ ಸಿನಿಮಾದಲ್ಲಿ ಐ ಥಿಂಕ್ ನನಗೆ ಅಂದರೆ ಆ್ಯಸ್ ಅ ಡೈರೆಕ್ಟರ್ ಅನ್ಸೋದು ಅವ್ರ ಪಾತ್ರ ತುಂಬ ಅದಕ್ಕಿಂತ ಟಫ್. ಯಾಕಂದರೆ ತುಂಬ ಕಡೆ ಸ್ಪೇಸಸ್ ಎಂಟಿ ಇದೆ, ಅವರಿಗೆ ರಿಯಾಕ್ಷನ್ಸ್ ಇದೆ. ನಾವೇನೋ ಶಿವಾಜಿಯಲ್ಲಿ ಪಟ ನಡ್ಕೊಂಡ್ಬರೋರು, ಪಟ ಮಾತಾಡೋರು, ಅದು ಒಂಥರ ಎನರ್ಜಿ ಬೇರೆ. ಬಟ್ ಅದು ಏನೋ ಮಾಡಿದ್ರೆ ಇವಾಗ ಅವ್ರು ನಿಜ ಜೀವನದಲ್ಲಿ ಹೇಗಿದ್ದಾರೋ ಆ ಥರದ ಒಂದು ಹತ್ರ
ಇರುವ ಪಾತ್ರ ಐ ಥಿಂಕ್ ಈ ಸೂರ್ಯ ಪಾತ್ರ. ಇನ್ಫ್ಯಾಕ್ಟ್ ರವಿ ಸರಿನೇ ಸೂರ್ಯ ಭೂಮಿ ಅಂತ ಹೆಸರುಗಳು ಕೂಡ ಅವರು ಸಜೆಸ್ಟ್ ಮಾಡಿದ್ರು. ಅವ್ರಿಗೆ ಅಷ್ಟು ಇಷ್ಟ ಈ ಸಬ್ಜೆಕ್ಟ್. ಅವರು ತುಂಬ ಒಂದು 10 yearsಯಿಂದ ಈ ಸಬ್ಜೆಕ್ಟ್ನ ಇಟ್ಕೊಂಡು ಈಸ್ ಬೀನ್ ವೇಟಿಂಗ್. ಆ 10 ವರ್ಷ ವೆಯ್ಟ್ ಮಾಡೋದಿದೆಯಲ್ಲ ಒಂದು ಸಬ್ಜೆಕ್ಟ್ ಇಟ್ಕೊಂಡು. ಆ್ಯಂಡ್ ನನಗೂ ಏನೋ ಒಂಥರ ಶಿವಾಜಿ 1 ಮುಂಚೆ ಮಾಡಬೇಕಾಯ್ತು, ಆಗಲಿಲ್ಲ. 2 ಆದಮೇಲೆ ಆಗಲಿಲ್ಲ. ಕೊನೆಗೆ ಇದು ಅವಕಾಶ ಸಿಕ್ಕಿದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಆಪರ್ಚುನಿಟಿ ರವಿ ಸರ್, ಗ್ರೇಟ್ಫುಲ್ ಫಾರ್ ದ ಆಪರ್ಚುನಿಟಿ ರಮೇಶ್ ಸರ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಬ್ಯೂಟಿಫುಲ್ ಟೀಮ್. ಇದಿಷ್ಟು ಜನ ಈ ಹೆಸರುಗಳು. ಶ್ರೀಶಾ ಇರ್ಬೋದು. ಶ್ರೀಶಂದ್ ಅಗೇನ್ ನೀವು ಟೀಸರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಶ್ರೀಶಾ ಅದು ಐ ಥಿಂಕ್ ಪ್ರೆಸ್ಸವ್ರಿಗೆ ಎಲ್ಲರಿಗೂ ಫ್ರೆಂಡ್ಸ್ ಅವನು ಶ್ರೀಶಾ. ಅವ್ನು ಕಮರ್ಷಿಯಲ್ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಅಂತಲೇ ಅವನಿಗೆ ಹೆಸರು. ಬಟ್ ಈ ಪಿಕ್ಚರ್ ಬಂದಮೇಲೆ ಐ ಥಿಂಕ್ ಶ್ರೀಶಾಯಿನ ಬೇರೆ ಥರದ ಒಂದು ಟ್ರೀಟ್ಮೆಂಟ್ ಆಫ್ ವಿಜುವಲ್ಸ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಆ್ಯಂಡ್ ಜೂಡ ಇವ್ರ ಬಗ್ಗೆ ನಾನು ಹೇಳಬೇಕು. ಇವ್ರ ಜೊತೆ 3ನೇ ಸಿನಿಮಾ ಅಂತ ಹೇಳಿದ್ನಲ್ಲ, ಜೂಡ ಸ್ಯಾಂಡಿ. ನನಗೆ ನಿಜವಾಗ್ಲೂ ಜೂಡ ಸ್ಯಾಂಡಿ ಬಿಟ್ಟು ಯಾವ ಫಿಲ್ಮು ನಾನು ಮಾಡೇ ಇಲ್ಲ. ಇದು ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನು ನಾನು ಇದೇ ಥರ ಡಿಶ್, ರಾಧಿಕಾ ಥರನೇ ಡಿಶನ್ನು ಜೂಡ ಬಿಟ್ಟು ಬೇರೆ ಯಾರು ಬೇಕಾದ್ರೂ ಹೋಗೋಣ ಅಂದ್ಕೊಂಡೆ. ಕೊನೆಗೆ ಅಲ್ಲಿಗೆ ಬಂತು. ಸೊ ಬಟ್ ಹೀಸ್ ಕಾಂಟ್ರಿಬ್ಯೂಟ್ ವೆರಿ ವೆಲ್ ಫಾರ್ ದಿ ಇದು. ಆ್ಯಂಡ್ ನಮ್ಮ ಕೋ ಡೈರೆಕ್ಟರ್ ರಂಜನ್, ಅವ್ರ ಜೊತೆ 3+ ಸಿನಿಮಾಗಳು ಆಗಿದೆ. ಆ್ಯಂಡ್ ದ ಎಂಟೈರ್ ಟೀಮ್. ಲಕ್ಷ್ಮಿ ಕಾಸ್ಟ್ಯೂಮ್ ಡಿಸೈನರ್ ತುಂಬ ಕಷ್ಟ ರೀ. ಅಂದರೆ ಅವ್ರು ಹೇಳಿದಾಗೆ UK ಹೋಗಿ UK ಪೋರ್ಷನ್ಸ್ ಕೆಲವೊಂದು ಆಗಿದೆ, ಶೂಟ್ ಆಗಿದೆ. ಇಲ್ಲಿ ಕೆಲವೊಂದು ಚೀಟ್ ಮಾಡಬೇಕಾಗಿದೆ ಬಿಕಾಸ್ ಆಫ್ ದಿ ಆರ್ಟಿಸ್ಟ್ ಅವೈಲಬಿಲಿಟಿ ಅಂತ. ಅದು ಇಲ್ಲಿ ನನಗೆ ಆ ಫ್ಯಾಬ್ರಿಕ್ ಬೇಕು, ಆ ಥರದ್ದು ಇದು ಬೇಕು ಅಂತಂದಾಗ ಡಿಸೈನರ್ಗೆ ತುಂಬ, ಡಿಸೈನರು ಆರ್ಟ್ ಟೀಮ್ಗೆ ತುಂಬ ಕಷ್ಟವಾದ ಕೆಲಸ ಅದು. ಅದನ್ನು ತುಂಬ ಬ್ಯೂಟಿಫುಲ್ ಆಗಿ ತುಂಬ ಪೇಷನ್ಸಿಂದ ಮಾಡಿದ್ದಾರೆ ಲಕ್ಷ್ಮಿಯವರು. ನೀವು ಎಂಟೈರ್ ಕಾಸ್ಟ್ಯೂಮ್ಸು ಅವರು. ಆ್ಯಂಡ್ ಒಂದು ಚಿಕ್ಕ ಕ್ಯಾರೆಕ್ಟರ್ ಅವ್ರು ಮಾಡಿದ್ದಾರೆ. ಡಿಸೈನರ್ ಅಂದರೆ ಬರೀ ಹೀರೋಯಿನ್ ಮಾಡಿದೆ ಅಂತಲ್ಲ, ಸಣ್ಣ ಕ್ಯಾರೆಕ್ಟರ್, ಒಂದೇ ಒಂದು ಸೀನ್ ಬರೋ ಕ್ಯಾರೆಕ್ಟರ್ ಕೂಡ, ಯಾವುದೋ ಒಂದು ಡಾಕ್ಟರ್ ಸ್ಕ್ರಬ್ ಇದ್ರು ಅದನ್ನು ಕೂಡ ಆಕೆ ಶಿ ಇಸ್ ಇನ್ವಾಲ್ವ್. ಆ ಥರ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸುನೇನಾ ಆಲ್ರೆಡಿ ಲೈಕ್ ಹೇಳಿದ್ನಲ್ಲ. ಆ್ಯಂಡ್ ಅವರು ನಾನು ಅದೇ ಹೇಳಿದ್ನಲ್ಲ, ಇದು ಯಾವುದೋ ಸ್ಪ್ಯಾನಿಷ್ ಅವ್ರು ಬೇಕು ಇಷ್ಟ ಆಗಿತ್ತು. ಆಮೇಲೆ ಅಫ್ಕೋರ್ಸ್ ರಮೇಶ್ ಸರ್ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ಆ್ಯಂಡ್ ವೆರಿ ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಾನು ಊರಿಗೆ ಹೋಗಿದ್ದೆ, ನಾನು ತೀರ್ಥಹಳ್ಳಿಲಿದ್ದೆ. ಅಲ್ಲಿ ಹೇಳಿದೆ ಈ ಥರ ರಮೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದೀನಿ ಅಂತ. ಆ ರೂಮಲ್ಲಿ ಒಂದು 15-20 ಜನ ಇದ್ರು, ಲೇಡೀಸ್ ಎಲ್ಲ. ಎಲ್ಲರೂ ಏನ್ರಿ ಅವ್ರಿಗೆ ಏಜೇ ಆಗಲ್ಲ, ಅವರಿಗೆ ಎಲ್ಲರೂ ಒಟ್ಟಿಗೆ. ನಾನು ಅದೇ ಹೇಳಿದೆ, ಹೈಕೋರ್ಟ್ ಇಂದ ಅವರು ಏಜ್ ಮೇಲೆ ಸ್ಟೇ ಆರ್ಡರ್ ತಂದ್ಕೊಂಡಿದ್ದಾರೆ. ಸೊ ಹಿ ಡಸಂಟ್ ಗೆಟ್ ಏಜ್. ಈ ಲೈನ್ ಚೆನ್ನಾಗಿದೆ, ಈ ಲೈನ್ ಚೆನ್ನಾಗಿದೆ. ಯಾವ್ದಾದ್ರು ವೇದಿಕೆಯಲ್ಲಿ ನಾನು ಬರ್ತೀನಿ. ಎಷ್ಟು ವರ್ಷ ಸ್ಟೇ ಆರ್ಡರ್ ತಂದಿದ್ದೀರಾ ಸರ್ ನೀವು ಏಜ್ ಮೇಲೆ? ಸೊ ಆ ಥರ ಇತ್ತು. ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ನನಗೆ ಸಿನಿಮಾ ನೋಡೋಕ್ಕೆ ಮನೆಯಿಂದ ಅಂದರೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂದರೆ ಅದು ಒಂದು ರಮೇಶ್ ಅರವಿಂದ್ ಸರ್ ಇರಬೇಕು, ಇಲ್ಲ ಅಂದರೆ ಅನಂತ್ ನಾಗ್ ಸರ್. ಇದು ಬಿಟ್ಟರೆ ಯಾವ ಮೂವಿಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಯಾಕೆ ಒಂದು ಸ್ವಲ್ಪ ಆಕ್ಷನ್ ವೈಲೆನ್ಸ್ ಆ ಥರದ್ದೆಲ್ಲ ಜಾಸ್ತಿ ಇರುತ್ತೆ ಅಂತ. ಸೊ ಹಾಗಾಗಿ ನಾನು ಅವ್ರ ಸಿನಿಮಾ ನೋಡಿ ಅಂದರೆ ಕಲ್ತವನು, ಆಸೆ ಪಟ್ಟವನು, ಒಬ್ಬ ಆಕ್ಟರ್ ಆಗಬೇಕು ಅಂತ, ಒಂದು ನಟ ಆಗಬೇಕು ಅಂತ ಆಸೆ ಪಟ್ಟವನು. ಸೊ ಹಾಗಾಗಿ ಅವ್ರ ಜೊತೆ ಒಂದು ಅವಕಾಶ ಸಿಕ್ತಲ್ಲ ಸಿನಿಮಾದಲ್ಲಿ, ನಾನು ಇಮ್ಮಿಡಿಯೇಟ್ ಆಗಿ ಆ ಆಪರ್ಚುನಿಟಿನ ಗ್ರ್ಯಾಬ್ ಮಾಡಿದೆ. ಆಮೇಲೆ ಆಕಾಶ್ ಅವ್ರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ, ಲೈಫ್ ಹಿಸ್ಟ್ರಿನಲ್ಲಿ. ಅದು ನನಗೆ ಮರ್ತೋಗಿತ್ತು ಆಕ್ಚುಲಿ. ಅವರೇ ನೆನೆಸಿದ್ರು ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅಂತ. ಸೊ ಅದೇ ತರ ಈ ಸಿನಿಮಾದಲ್ಲೂ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಹೋಪ್ಫುಲಿ ಆ ಪಾತ್ರಕ್ಕೆ ನಾನು ಜೀವ ತುಂಬಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ರಾಧಿಕಾ ನಾರಾಯಣ ಅವರು ನನ್ನ ಸಿನಿಮಾದಲ್ಲಿ ಎಡಗೈಲಿ ಅವರೊಂದು ಚಿಕ್ಕ ಪಾತ್ರ ಮಾಡಿದ್ರು. ನಾನೀಗ ಅವ್ರ ಸಿನಿಮಾದಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಮ್ದು ಊರಿನ ಕನೆಕ್ಷನ್ ಇದೆ, ನಮ್ದು ರವಿ ಕಶ್ಯಪ್ ಅವ್ರದ್ದು. ಸೊ ನಮ್ಮ ಸಾಗರ ಸಿರ್ಸಿ ಸಿದ್ದಾಪುರ ಕನೆಕ್ಷನ್ ಇದೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗಿದೆ, ಒಳ್ಳೆ ತಂಡ ಇದೆ, ಒಳ್ಳೆ ಉತ್ಸಾಹ ಉದ್ದೇಶ ಎಲ್ಲ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಒಂದು ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಏನು ಆಕಾಶ ಅಂಡ್ ಹೀ ಸೂಪರ್ ಪ್ಯಾಷನೇಟ್. ಇವರು ಆಕಾಶ್ ಅವರು ಈ ಮಾನಿಟರ್ ನಾವು ಆಕ್ಟ್ ಮಾಡ್ತಾ ಇದ್ರೆ ಅವ್ರ ಮಾನಿಟರ್ ನೋಡಿ ಅವ್ರು ನಗ್ತಾ ಇರ್ತಾರೆ. ಅವ್ರು ಈಸ್ ವೆರಿ ಎಕ್ಸ್ಪ್ರೆಸಿವ್ ಆಯ್ತಾ. ನಾನು ರಮೇಶ್ ಅದೇ ಮಾತಾಡ್ಕೊಂಡ್ವಿ. ಮಾನಿಟರ್ ಒಂದ್ಸತಿ ಈಗ ನಾವು ಲೈವ್ ನಡೀತಾ ಇರ್ಬೇಕಾದ್ರೆ ಆ ತರ ಎಕ್ಸ್ಪ್ರೆಷನ್ ಕೊಟ್ರೆ ಓಕೆ, ಸೆಕೆಂಡ್ ಟೈಮ್ ರಿಪೀಟ್ ಆಗಿ ನೋಡಿದಾಗ್ಲೂ ಅದೇ ತರ ಇರುತ್ತೆ ಅವ್ರದ್ದು. ಸೊ ಈ ಸೂಪರ್ ಪ್ಯಾಷನೇಟ್. ಆಮೇಲೆ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್. ಎಡಿಟಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಹೀಸ್ ಹಿಮ್ಸೆಲ್ಫ್ ಇಸ್ ಎಡಿಟರ್. ಸೊ ಹಾಗಾಗಿ ಅವರಿಗೆ ಎಕ್ಸಾಕ್ಟ್ಲಿ ಎಲ್ ಪಾಯಿಂಟಿಗೆ ಎಷ್ಟು ಶಾರ್ಟ್ ತಗೋಬೇಕು ಅದೆಲ್ಲ ಎಕ್ಸಾಕ್ಟ್ಲಿ ಗೊತ್ತು. He is Ka from Surya from Southampton, England. Bhumika from Southampton, England. Gagan from South Canberra. So ನಾವು ಮೂರು ಜನ ಡೈಜಿಯಲ್ಲಿ NRIs ಅವ್ರ ಮಧ್ಯೆ ಒಂದು ಹಾರರ್ ಫಿಲ್ಮ್ ಡೈಜಿ. ಬಹಳ ಕಾತುರದಿಂದ ನಾನು ಇದನ್ನ ಎದುರು ನೋಡ್ತಾ ಇದ್ದೆ.
ಕಾರಣ ಏನು ಅಂದರೆ ನಾನು ಪ್ರೇಮದ ಕಾಣಿಕೆ ಚಿತ್ರದ ಒಂದು ಹಾಡಿತ್ತು, ಅದರಲ್ಲಿ ಒಂದು ಸಾಲು ಬರುತ್ತೆ, ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು. ಹುಟ್ಟು ಸಾವು, ಇದು ಬಾಳಿನಲ್ಲಿ 2 ಕೊನೆಗಳು. ಸೊ ಐ ವಾಸ್ ಥಿಂಕಿಂಗ್, ಸರಿ ಇದೆರಡು ಕೊನೆ ಅಂದರೆ ಮಧ್ಯದಲ್ಲಿರೋದೇನು ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು ಸ್ಟ್ರಾಂಗ್ಲಿ ಮಧ್ಯದಲ್ಲಿರೋದು ಒಂದೇ ಒಂದು ವಿಷಯ ರೀ, ಒಂದೇ ಒಂದು ವಿಷಯ, ಪ್ರೀತಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದು ಕಡೆ ಹುಟ್ಟು, ಇನ್ನೊಂದು ಕಡೆ ಸಾವು, ಮಧ್ಯದಲ್ಲಿ ಪ್ರೀತಿ. ಆ ಪ್ರೀತಿ ಬೇರೆ ಬೇರೆ ರೀತಿ ಇರುತ್ತೆ. ಆ ಪ್ರೀತಿ ನಮ್ಗೆ ಸಿಗಬೇಕು ಅಂತ ಒದ್ದಾಡ್ತೀವಿ, ಅಥವಾ ಪ್ರೀತಿ ಮಾಡ್ತಾ ಇರ್ತೀವಿ, ಅಥವಾ ಪ್ರೀತಿನ ಕಳ್ಕೊಂಡು ಒದ್ದಾಡ್ತಿರ್ತೀವಿ, ಏನೋ ಒಂದು ರೀತಿ. ಅದು ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಇರ್ಬೋದು, ಕೆಲಸದ ಬಗ್ಗೆ ಇರ್ಬೋದು, ವಾಟರ್. ಈ ಹುಟ್ಟು ಸಾವು ಪ್ರೀತಿ ಫಿಕ್ಸ್ ಆಯಿತು ಮೈಂಡಲ್ಲಿ. ಆದರೆ ಒಂದು ವೇಳೆ ಈ ಸಾವು ಅನ್ನೋದು ಕೊನೆಯಾಗಿ ಇಲ್ಲದೆ ಇದ್ರೆ, ಅದರ ಆಚೆ ಇನ್ನೇನಾದ್ರು ಇದ್ರೆ, ಡಿ ಜಿಯವರು ಬರೆದ್ರಲ್ಲ, ಅಲ್ಲಿ ಹೋದವರು ವರದಿ ತಂದವರಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಲ್ಫಿ ತಗೊಂಡು ಹೆವನ್ ರಾಕಿಂಗ್ ಪ್ಲೇಸ್ #, ಅಂತ ಯಾರು ಕಳಿಸಿಲ್ಲ. ಸೊ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಏನ್ ಬೇಕಾಗಿರ್ಬೋದು. ಅಲ್ಲಿ ಒಂದು ವೇಳೆ ಸಾವಿನ ಆಚೆ ಒಂದು ದುಷ್ಟ ಶಕ್ತಿ ಇದ್ದು ಅದೇನಾದ್ರೂ ಇಲ್ಲಿಗೆ ಬಂದು, ಇಲ್ಲಿದೆಯಲ್ಲ ಪ್ರೀತಿ, ಅದನ್ನ ಕಿತ್ಕೊಳಕ್ ನೋಡಿದ್ರೆ ಏನಾಗುತ್ತೆ ಅನ್ನೋದೇ ಎಲ್ಲ ಹಾರರ್ ಫಿಲ್ಮ್ಸ್ನ ಬೇಸ್. ನೀವು ಯೋಚನೆ ಮಾಡಿ ನೋಡಿ, ನೀವು ನೋಡಿರುವಂಥ ಎಲ್ಲ ಹಾರರ್ ಫಿಲ್ಮ್ಸ್ನ ಬೇಸ್ ಏನು ಅಂದರೆ, ಅಲ್ಲಿಂದ ಒಂದು ದುಷ್ಟಶಕ್ತಿ ಇಲ್ಲಿಗೆ ಬಂದು ನೀವು ಪ್ರೀತಿಸುವಂಥ ಒಂದು ವಿಷಯವನ್ನ ಕಿತ್ಕೊಳಕ್ ಟ್ರೈ ಮಾಡುತ್ತೆ ಅನ್ನೋದೇ ಹಾರರ್ ಫಿಲ್ಮ್. ಆದರೆ ಈ ವಸ್ತುವನ್ನ ನೀವು ಯಾರು ನೋಡದೇ ಇರುವಂಥ ಇನ್ನೊಂದು ಲೆನ್ಸಲ್ಲಿ, ಅಟ್ಲೀಸ್ಟ್ ನಾನು ನೋಡಿರುವಂಥ ಇಷ್ಟೊಂದು ಹಾರರ್ ಫಿಲ್ಮ್ಸಲ್ಲಿ ನಾನು ನೋಡದೇ ಇರುವಂಥ ಹೊಸ ಲೆನ್ಸಲ್ಲಿ ಆಕಾಶ್ ಯೋಚನೆ ಮಾಡಿದ. ಈ ಪೊಸಿಷನ್ ನಾನು ನೋಡೇ ಇಲ್ಲ. ಎಷ್ಟೊಂದು ಹಾರರ್ ಫಿಲ್ಮ್ ನೋಡಿದ್ದೀನಿ, ಅದು ನನಗೆ ಬಹಳ ಬಹಳ ಇಷ್ಟ ಆಯಿತು. ಹಾಗಾಗಿ ಈ ಫಿಲ್ಮ್ನ ಬಹಳ ಬಹಳ ಕಾತುರಿಂದ ನಾನು ಕಾಯ್ತಾ ಇದ್ದೀನಿ. ಬಿಕಾಸ್ ಆಫ್ ದ ಕಥೆ ವಸ್ತು ಇದೆಯಲ್ಲ, ಅದು ಅಷ್ಟು ಪವರ್ಫುಲ್ ಆಗಿದೆ. ಆ್ಯಂಡ್ ದೆನ್ ದ ಥರ್ಡ್ ರೀಸನ್ ಆಫ್ ಕೋರ್ಸ್, ಈ ಬ್ಯೂಟಿಫುಲ್ ಟೀಮ್. ನಾನು ಹೇಳಿದಲ್ಲ, ಹುಟ್ಟು ಸಾವು ಮಧ್ಯೆ ಪ್ರೀತಿ ಅಂತ. ರಾಧಿಕಾ ಇಲ್ಲ, ಹುಟ್ಟು ಸಾವು ಮಧ್ಯೆ ಇರೋದು ಕಾಂಪಿಟೀಷನ್ ಅಂತ ಅರ್ಥ ಮಾಡ್ಕೊಂಡಿದ್ದಾನೆ. ಒಂದು ಸೀನು ಬಿಡೋದಿಲ್ಲ ರೀ, ನೀನ ನಾನು ನೋಡೇ ಪ್ರಾಣ ಹೋಗ್ಬಿಡುತ್ತೆ ಸರ್ ನಮಗೆ. ದೇಶದಲ್ಲಿ ಯಾರ್ದೋ ಪ್ರಾಣ ಹೋಗಿದೆ, ನಮ್ದು ಇಲ್ಲಿ ಬಿಡೋದೇ ಏನ್ ನಾನು ಚಿಕ್ಕ ವಯಸ್ಸಲ್ಲಿ ರಜನಿಕಾಂತ್, ಕಮಲ್ ಹಾಸನ್, ಶ್ರೀದೇವಿ ಜೊತೆಗೆ ಫಿಲ್ಮ್ಸ್ ಮಾಡೋರು. ಅವ್ರ ಮಧ್ಯೆ ಒಂದು ಒಪ್ಪಂದ ಆಗ್ತಿತ್ತಂತೆ, ಒಂದು ಆರೋಗ್ಯಕರವಾದ ಒಪ್ಪಂದ. ನೀನ ನಾನ ಅವನ, ಜನ ಯಾರು ಚಪ್ಪಾಳೆ ಕರ್ತಾರ ನೋಡೋಣ ಅಂತ ಬೆಟ್ ಕಟ್ಕೊಂಡು ಒಬ್ರೊಬ್ರು ಸಹಾಯ ಮಾಡೋದಂತೆ, ಸೀನ್ ಈ ಥರ ಮಾಡೋ ಆ ಥರ ಮಾಡೋ ಅಂತ. ಬಟ್ ಕೊನೆಗೆ ನಮ್ಮ 3 ಜನ ಯಾರು ಗೆಲ್ತಾರೆ ನೋಡೋಣ, ಚಪ್ಪಾಳೆ ಯಾರು ಗಿಡಿಸ್ಕೊಳ್ತಾರೆ ನೋಡೋಣ ಅಂತ. ಆ ಕತೆ ನನಗೆ ಮಾತ್ರ ಗೊತ್ತಿತ್ತು ಅನ್ಕೊಂಡೆ. ರಾಧಿಕಾ ಗೊತ್ತಾಗ್ಬಿಟ್ಟಿದೆ. ಏನ್ ಚೆನ್ನಾಗಿ ಮಾಡಿದ್ದಾರೆ ರಾಧಿಕಾ, ಓವರ್ ಪಾರ್ಟಿ ರಾಧಿಕಾ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಮ್ಮ ಆಕಾಶದ ಒಂದು ರೂಲ್ ಇದೆ, ಇಡೀ ಸೆಟ್ ಅಲ್ಲಿ ಯಾರು ರಾಧಿಕಾಗಿಂದ ಹೈಟ್ ಇರಬಾರ್ದು ಅಂತ. ಆದ್ರೆ ನಮ್ಮ ಸ್ಪರ್ಧೆ ಮೇಲೆ ಇರೋರು ಮಾತ್ರ ಅಲ್ಲ, ಕಾಫಿ ಟೀ ತಗೊಂಡ್ ಕೊಡ್ತಾರಲ್ಲ, ಅವ್ರು ಕೂಡ ರಾಧಿಕಾಗಿಂದ ಹೈಟ್ ಇರಂಗಿಲ್ಲ. ಅದನ್ನ ಬ್ರೇಕ್ ಮಾಡಿದ್ದು ದಿಗಂತ್ ಒಬ್ಬನೇ. ಅಪ್ಪ ಪಾಪ ಅಂದೆ ನಾನು. ದಿಗಂತ್ ಬಂದ್ರು ಒಳಗೆ. ಸರ್ ವಾಟ್ ಅ ವಂಡರ್ಫುಲ್ ಮ್ಯಾನ್. ಈಗ ನೋಡಿದ್ರಲ್ಲ ನೀವು, ಬಂದ್ರೆ ಯು ಕಮ್ ವಿತ್ ದಟ್ ಎನರ್ಜಿ ಸರ್, ಯು ವಿಲ್ ಫಾಲ್ ಇನ್ ಲವ್ ವಿತ್ ಹಿಮ್. ಅದು ನಮ್ಗೆ ಗೊತ್ತಾಯ್ತು ಆಂಡಿ ಯಾಕೆ ಹಿಂಗೆ ಆಯ್ತು ಅಂತ. ಆದ್ರೆ ಸಚ್ ಅ ಲವಬಲ್ ಗೈ. ನಾವು ಅವ್ರ ಜೊತೆ ಫಿಲ್ಮ್ ಫೇರ್ ಕಂಪೇರ್ ಮಾಡಿದ್ವಿ ಜೊತೆಗೆ. ಆವಾಗ ಐ ಸಾ ದಿ ಕನೆಕ್ಷನ್ ಹಿ ಹ್ಯಾಸ್ ವಿತ್ ಪೀಪಲ್. ಅವ್ರು ಹೋಗ್ಕೊಂಡು ಈ ಗಗನ್ ಅಂತ ಹುಡುಗನ ರೋಲ್ನ ಬಹಳ ಅಚ್ಚುಕಟ್ಟ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆ ಫಿಲ್ಮ್ ಮುಗಿದಿದ್ದಾಗ ಈ ಸರ್ ಇನ್ನೂ ದೊಡ್ಡ ರೀತಿಯಲ್ಲಿ ಕೊಲಾಬ್ರೇಟ್ ಮಾಡ್ಬೇಕು ನಾವು ಇಬ್ರು ಅಂತ ಆಸೆ ಪಟ್ವಿ. ಸಚ್ ಅ ಗುಡ್ ಆಕ್ಟರ್, ಸಚ್ ಅ ನೈಸ್ ಗೈ. ಐ ಲವ್ ಯು. ಥ್ಯಾಂಕ್ ಯು ಫಾರ್ ಆಡಿಂಗ್ ವ್ಯಾಲ್ಯೂ ಟು ದೈಜಿ ದಿಗಂತ್. ಇಸ್ಕೊಂಬಿಡಿ.